ನಮಸ್ಕಾರ ಆತ್ಮೀಯ 4 ನಿಗಮದ ಸಾರಿಗೆ ನೌಕರ ಬಂಧುಗಳೇ, ನಾನು ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಕಲಬುರಗಿಯ 8 ಜನ ನಿರ್ದೇಶಕರ ಸ್ಥಾನಕ್ಕೆ ನಡೀತಿರೋ ಚುನಾವಣೆಯ ಬಗ್ಗೆ. ಬಂಧುಗಳೇ, ಕಳೆದ BMTC ಕನ್ಸ್ಯೂಮರ್ ಸೊಸೈಟಿ ಎಲೆಕ್ಷನ್ ಟೈಮಲ್ಲಿ ಜಯರಾಮ್ ರಾಥೋಡ್ ಅವರು ಒಂದು ವಿಡಿಯೋ ಬಿಟ್ಟಿದ್ರು. ಅದೇನಪ್ಪ ಅಂದರೆ, ಉದ್ಭವ ಮೂರ್ತಿಗಳು, ಅಧಿಕಾರದಾಹಿಗಳು ಈ ಚುನಾವಣೆಗೋಸ್ಕರನೇ ಅಂತ ಹುಟ್ಟಿರೋ ವ್ಯಕ್ತಿಗಳು ಅಂತ ಒಂದು ವಿಡಿಯೋ ಮಾಡಿದರು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಈ ಉದ್ಭವ ಮೂರ್ತಿ, ಅಧಿಕಾರದಾಹಿ, ಈ ಚುನಾವಣೆಗೋಸ್ಕರನೇ ಹುಟ್ಟಿರೋ ಅಂಥ ವ್ಯಕ್ತಿ ಅಂದರೆ ಈ ಜಯರಾಮ್ ರಾಥೋಡ್. ಯಾಕೆ ಅಂದರೆ, ಏನು ಈ 8 ಜನ ನಿರ್ದೇಶಕರು ರಾಜೀನಾಮೆ ನೀಡೋರೋ ಇವರೆಲ್ಲ ನಮ್ಮ ಕೂಟದ ಪ್ಯಾನಲ್ನಿಂದ ನಿಂತು ಗೆದ್ದಿರುವಂಥ ಅಭ್ಯರ್ಥಿಗಳು. ಜಯರಾಮ್ ರಾಥೋಡ್ಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಇವರಿಗೆಲ್ಲ ತಲೆ ತುಂಬಿ ಇವ್ರನ್ನೆಲ್ಲ ರಾಜೀನಾಮೆ ನೀಡಿಸಿದ್ದಾರೆ. ಅಲ್ಲ ರೀ, ನೀವು ರಾಜೀನಾಮೆ ನೀಡಿ ಅಂತ ನೌಕರು ಏನಾದ್ರು ಬಂದು ಹೇಳಿದಿರಾ? ಸದಸ್ಯರುಗಳು ಬಂದು ಹೇಳಿದಿರಾ? ಇಲ್ಲ ಅವ್ರನ್ನ ಕೇಳ್ಬಿಟ್ಟು ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ಏನೇ ಇದ್ದರೂ ಒಳಗಡೆ ಇದು ಫೇಸ್ ಮಾಡಬೇಕು. ಆ ಭ್ರಷ್ಟಾಚಾರ ಮಾಡ್ತಿದ್ದಾರಾ? ಮಾಡಿ, ಕಾನೂನು ಹೋರಾಟ ಮಾಡಿ, ಟೇಬಲ್ ಗುಟ್ಟು ಮಾತಾಡಿ. ಟೇಬಲ್ ಕುಟ್ಟಿ ಮಾತಾಡೋಕ್ಕೆ ನಿಮಗೆ ಧೈರ್ಯ ಸಾಮರ್ಥ್ಯ ಇಲ್ವಾ? ಮಾತಾಡಬೇಕಿತ್ತು. ರಾಜೀನಾಮೆ ಯಾಕೆ ಕೊಟ್ರಿ? ಈಗ ಎಲೆಕ್ಷನ್ ಮಾಡಬೇಕು ಅಂದರೆ 5ರಿಂದ 10 ಲಕ್ಷ ಖರ್ಚಾಗಬೇಕು. ಯಾರು ದುಡ್ಡದು? ನೌಕರರು ದುಡ್ಡಿಂದನೇ ಎಲೆಕ್ಷನ್ ಮಾಡಬೇಕದು. ನಿಮ್ಮ ದುಡ್ಡಿಂದ ಏನಾದ್ರು ಮಾಡ್ತಾಯಿದ್ದಾರಾ? ಆಯಿತು, ಇವಾಗ ಮತ್ತೆ ಚುನಾವಣೆ ನಿಂತಿದ್ದೀರಾ ಜಯರಾಮ್ ರಾಥೋಡ್ ಅವರೇ. ನಿಂತ್ಬಿಟ್ಟು ಗೆದ್ಬಿಟ್ಟು ಏನು ಸಾಧನೆ ಮಾಡ್ತೀರಿ? ಈ ಒಳಗಡೆ ಇದ್ದೇ ನೀವು ಸಾಧನೆ ಮಾಡಲಿಲ್ಲ, ಈಗ ಮತ್ತೆ ಏನು ಸಾಧನೆ ಮಾಡ್ತಿದ್ದೀರಿ? ಆ ಸಾಧನೆ ಮಾಡಬೇಕು ಅಂತಿದ್ರೆ ನೀವು ಒಳಗಡೆ ಇದ್ದೇ ಸಾಧನೆ ಮಾಡಬೇಕಾಗಿತ್ತು. ರಾಜೀನಾಮೆ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಇದೇ ರೀತಿ ನಮ್ಮ BMTC ಕ್ರೆಡಿಟ್ ಸೊಸೈಟಿಲೂ ಕೂಡ 6ರಿಂದ 7 ಜನ ಏನೋ ನಮ್ಮ ಕೂಟದ ಪ್ಯಾನಲಿಂದ ನಿಂತವ್ರೆ. ಅವರು ಏನು ರಾಜೀನಾಮೆ ಕೊಟ್ಬಿಟ್ಟಿದ್ದಾರಾ? ಮಾಡ್ತಾಯಿಲ್ವ ಅವರು? ಭ್ರಷ್ಟಾಚಾರನ ಎತ್ತಿಡ್ತಿದ್ದಾರೆ, ಕಾನೂನು ಹೋರಾಟ ಮಾಡ್ತಿದ್ದಾರೆ. ಮತ್ತು ಬೀದರ್ನಲ್ಲೂ ಕೂಡ ನಮ್ಮ ಕೂಟದ ಪ್ಯಾನಲಿಂದ 2 ನಿಂತವ್ರೆ. ಅವರು ರಾಜೀನಾಮೆ ಕೊಟ್ಬಿಟ್ರಾ? ಏನೇ ಇದ್ದರೂ ಒಳಗಡೆ ಇದ್ದು ಫೇಸ್ ಮಾಡಬೇಕು. ನಿಮ್ಮ ಅಧಿಕಾರದ ಆಸೆಗೋಸ್ಕರ ಈ 8 ಜನ ನಿರ್ದೇಶಕರನ್ನು ಪಾಪ ಬಲಿಪಶು ಮಾಡಿದ್ದೀರ. ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಚುನಾವಣೆಯಲ್ಲಿ ಗೆದ್ದಿದ್ರು. ಗೆದ್ದು ಅವರು ಒಂದು ಉತ್ತಮವಾದ ಆಡಳಿತ ನೀಡಬೇಕು ಅಂತ ಒಂದು ಕನಸು ಕಂಡುಕೊಂಡಿದ್ರು. ಅದಕ್ಕೂ ನೀವು ಎಳ್ನೀರು ಬಿಟ್ಟಿದ್ದೀರ. ನಿಮ್ಮ ಅಧಿಕಾರದ ಆಸೆಗೋಸ್ಕರ ನಮ್ಮ ಕೂಟ ಸಿದ್ಧಾಂತ, ತತ್ವ ಸಿದ್ಧಾಂತನೇ ಮಾರ್ಕೊಂಡಿದ್ದೀರಲ್ರಿ ಜಯರಾಮ್ ರಾಥೋಡರೇ. ನಮ್ಮ ಕೂಟದ ಸಿದ್ಧಾಂತ ಇರೋದು, ಒಂದು ಸಾರಿ ಚುನಾವಣೆಯಲ್ಲಿ ನಿಂತು ಗೆದ್ದಿರುವಂಥ ಅಭ್ಯರ್ಥಿಗೆ ಮತ್ತೊಂದು ಸಾರಿ ಅವಕಾಶ ಇಲ್ಲ. ನೀವ್ಯಾಕೆ ನಿಂತಿದ್ದೀರಾ? ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಾಯ್ತಲ್ಲ. ನಮ್ಮ ಸಿದ್ಧಾಂತ ಎಲ್ಲೋಯ್ತು? ನಮ್ಮ ಕೂಟದ ತತ್ವ ಸಿದ್ಧಾಂತ ಎಲ್ಲೋಯ್ತು? ಮತ್ತು ಇಡೀ ನಮ್ಮ 4 ನಿಗಮದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ಕೂಟದ ವತಿಯಿಂದ ಎಲ್ಲೇ ನಿಂತಿದ್ರು ಕೂಡ ನಮ್ಮ ಸಾರಿಗೆ ನೌಕರರ ಕೂಟ ಅಂತ ಹೆಸರಿಟ್ಕೊಂಡೇ ನಾವು ಗೆಲ್ಲಿ ಸೋಲ್ಲಿ ಫೈಟ್ ಮಾಡ್ತಾಯಿದ್ವಿ. ಆದರೆ ನಿಮ್ಮ ಅಧಿಕಾರದ ಆಸೆಗೋಸ್ಕರ ಇಲ್ಲೂ ಕೂಡ ಇನ್ನೊಂದು ಸಂಘಟನೆ ಜೊತೆ ಕೈ ಜೋಡಿಸಿ ನೀವು ಈ ಚುನಾವಣೆ ನಿಂತಿದ್ದೀರ. ದಯವಿಟ್ಟು ಕಲಬುರಗಿ ವಿಭಾಗದ ಮತ ಬಾಂಧವರೇ, ದಯವಿಟ್ಟು ಇಂಥವ್ರಿಗೆ ಬುದ್ಧಿ ಕಲಿಸಿ. ಇಂಥ ಅಧಿಕಾರದಾಹಿಗಳಿಗೆ ಮತವನ್ನು ಹಾಕಬೇಡಿ. ಈ 8 ಜನ ಯಾರು ರಾಜೀನಾಮೆ ಕೊಟ್ಟವ್ರೆ, ಆ ರಾಜೀನಾಮೆ ಕೊಟ್ಟಿರುವಂಥ ವ್ಯಕ್ತಿಗಳು ಮತ್ತೆ ಏನಾದ್ರು ಚುನಾವಣೆಯಲ್ಲಿ ನಿಂತಿದ್ರೆ ಆ 8 ಜನ ವ್ಯಕ್ತಿಗಳು ಈ ನಿರ್ದೇಶಕರಾಗೋಕ್ಕೆ ಅರ್ಹತೆ ಇಲ್ಲ. ಅವ್ರನ್ನ ಬಿಟ್ಟು ಬೇರೆ ಯಾರಿಗಾದರೂ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತ ಈ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ